ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಯಾಕೆ ಜಮಾ ಆಗ್ತಿಲ್ಲ ಇನ್ನೂ ಕೂಡ, ಅದೇ ರೀತಿಯಾಗಿ ಯಾವಾಗ ಜಮಾ ಆಗತ್ತೆ, ಈಗ ಜಮಾ ಆಗ್ತಾ ಇದೆಯಾ ಅಥವಾ ಇಲ್ವಾ, ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆನಾ ಇಲ್ವಾ, ಈಗಾಗಲೇ ಎಷ್ಟು ಹಣ ಬಿಡುಗಡೆ ಆಗೋದಿದೆ ಅನ್ನುವಂಥದ್ದನ್ನ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಬಂದಿರುವಂತಹ ಮಾಹಿತಿ ಏನಿದೆ ನೋಡಿ, ಎಲ್ಲ ಕೂಡ ನಾವು ಚರ್ಚೆ ಮಾಡೋಣ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ಎಲ್ಲ ಗೃಹಲಕ್ಷ್ಮಿಯರು ತಪ್ಪದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಿಮಗೆ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣ ಸದ್ಯದಲ್ಲಿನೇ ಬಿಡುಗಡೆ ಮಾಡ್ತೀನಿ ಅನ್ನುವಂತಹ ಸೂಚನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರು. ಅದಾದ್ಮೇಲೆ ಗ್ರಾಮ ಪಂಚಾಯಿತಿಗೆ ಹೋಗಿ ಬರ್ತದೆ, ಅದಕ್ಕೋಸ್ಕರ ಡಿಲೇ ಆಗ್ತದೆ ಅಂತ ಹೇಳಿದ್ರು. ಅದಾದ್ಮೇಲೆ ಅವರಿಗೆ ಆಕ್ಸಿಡೆಂಟ್ ಕೂಡ ಆಗ್ತಾ ಇತ್ತು. ಅಂತಹ ಒಂದು ಸಂದರ್ಭದಲ್ಲಿ ಡಿಲೇ ಆಗ್ತಾ ಬಂತು. ಯಾಕಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಡಿಲೇ ಆಯಿತು, ಅದು ಕೂಡ ಪ್ಲಸ್ ಅಲ್ಲಿ ಮೈನಸ್ ಆಯಿತು ನಮಗೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೂಡ ಆಕ್ಸಿಡೆಂಟ್ ಆದ ಕಾರಣಕ್ಕಾಗಿ ಒಮ್ಮೆಲೆ ಅದು ಎರಡು ಚೇಂಜಸ್ಗಳು ಒಮ್ಮೆಲೆ ಆಗಿಬಿಟ್ಟು. ಅಂದರೆ ಈಗ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಕೂಡ ಒಂದೇ ಕ್ಷಣದಲ್ಲೇ ಆಗಿದೆ. ಅದೇ ರೀತಿಯಾಗಿ ಒಂದು ಗ್ರಾಮ ಪಂಚಾಯಿತಿಗೆ ಹೋಗಿ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುವಂತಹ ಪ್ರೊಸೆಸರು ಕೂಡ ಒಂದೇ ಸಮಯದಲ್ಲಿ ಆಗಿತ್ತು. ಹೀಗಾಗಿ ಎರಡೂ ಕೂಡ ಒಂದೇ ಸಮಯದಲ್ಲಿ ಇರುವಂತಹ ಕಾರಣಕ್ಕಾಗಿ ಇಷ್ಟೊಂದು ಹಣ ಡಿಲೇ ಆಗಿರುವಂಥದ್ದು. ಈಗನಾದರೂ ಸದ್ಯಕ್ಕೆ ಸರಿಯಾಗಿ ಹಣ ಹಾಕ್ತಾರಾ ಅನ್ನುವಂತಹ ಸೂಚನೆ ಆದರೂ ಕೇಳ್ತಾ ಇದ್ರಿ. ಹೌದು ವೀಕ್ಷಕರೇ, ಈಗ ಟ್ರಯಲ್ ಕೂಡ ಮಾಡಿದ್ದಾರೆ. ಏನು ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಂದ ಹಣ ಗ್ರಾಮ ಪಂಚಾಯಿತಿಗಳಿಗೆ, ಬೆಂಗಳೂರದು ಸಮೀಪ ಇರುವಂತಹ 4 ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಹಣ ಹೋಗಿ, ನೀವು ಅನ್ಕೊಂಡಿರ್ತೀರ ಬಹಳಷ್ಟು ಜನ ನಮ್ಮ ಊರಿನಲ್ಲಿ ಗ್ರಾಮ ಪಂಚಾಯಿತಿಗೆ ಹಣ ಬಂದು ವಾಪಸ್ಸಾಗಿ ಹೋಗುತ್ತಾ ಅನ್ನುವಂಥದ್ದು. ಆ ರೀತಿ ಏನಿಲ್ಲ. ಬೆಂಗಳೂರಿನ ಸಮೀಪ ಇರುವಂತಹ 4 ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವಾಪಸ್ಸಾಗಿ ಬಂದಿರುವಂಥದ್ದು. ಅಲ್ಲಿಂದ ನಿಮಗೆ ಡಿ ಮುಖಾಂತರ ಹಣ ಜಮಾ ಆಗತ್ತೆ. ಸೊ ಹೇಗೆ ನಿಮಗೆ DBT ಮುಖಾಂತರ ನೇರವಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇತ್ತು ನೋಡಿ, ಅದೇ ರೀತಿನೂ ಕೂಡ ಈಗ ಕೂಡ ಜಮಾ ಆಗತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೆ ಡೈರೆಕ್ಟ್ ಆಗಿ ಈಗ ಗ್ರಾಮ ಪಂಚಾಯಿತಿಯಿಂದ ಹಣ ಸಿಗತ್ತಾ ಅಂತ ಆ ರೀತಿ ಏನಿಲ್ಲ. ಈಗ ಪ್ರೊಸೆಸರ್ ಮೊದಲು ಹೇಗಿರುತ್ತೆ ಹಾಗೆ ಇರುತ್ತೆ, ಆದರೆ ಗ್ರಾಮ ಪಂಚಾಯಿತಿ ಒಂದು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಸೊ ಇದು ಆಲ್ರೆಡಿ ನಿಮಗೆ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರುವಂತಹ ವಿಷಯ ಆಗಿತ್ತು. ಆದರೆ ಇನ್ನು ಈ ಒಂದು ಹಣ ಜಮಾ ಆಗ್ತಾ ಇದೆಯಾ ಅಥವಾ ಇಲ್ವಾ, ಏನಿದು ಮಹಿಳೆಯರಿಗೆ ಒಬ್ಬೊಬ್ಬರು ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರು ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನೂ 2-3 ದಿನಗಳಲ್ಲಿ ನಾನು ಡೆಫಿನೆಟ್ಲಿ ಸ್ಪೀಡಾಗಿ ಬಿಡುಗಡೆ ಮಾಡ್ತೀನಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಿದು ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ನಮ್ಮ ಖಾತೆಗಳಿಗೆ ಇನ್ನೂ ಹಣ ಬಂದಿಲ್ಲ, ಒಬ್ಬೊಬ್ಬರಿಗೆ ಬಂದಿದೆ ಅನ್ನುವಂತಹದ್ದು ಕೇಳ್ತಾ ಇದ್ರಿ. ಇಲ್ಲಿ ನೋಡಿ, ಒಂದು ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಟ್ರಯಲ್ ಮಾಡಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆನು ಕೂಡ. ಯಾಕೆ ಟ್ರಯಲ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕಾರಣ ಇದೆ. ಗ್ರಾಮ ಪಂಚಾಯಿತಿಯಿಂದ ಹೊಸ ಪ್ರೊಸೆಸರು ಸ್ಟಾರ್ಟ್ ಮಾಡಿರುವಂತಹ ಕಾರಣಕ್ಕಾಗಿ ನಿಮಗೆ ಹಣ ಸರಿಯಾಗಿ ಹೋಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ನೋಡ್ಕೊಂಡಿದ್ದಾರೆ. ಮತ್ತು ಈಗಾಗಲೇ 2-3 ತಿಂಗಳಾಯಿತು ಡಿಲೇ ಆಗಿ, ಹೀಗಾಗಿ ಸರಿಯಾಗಿ ಹಣ ಹೋಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಮತ್ತೆ ಚೆಕ್ ಮಾಡಿ ತಾಂತ್ರಿಕ ದೋಷ ಆಗಲ್ದಾಗೆ ಮಾಡಿಕೊಂಡು, ಈಗಾಗಲೇ ತಾಂತ್ರಿಕ ದೋಷ ಆಗಿತ್ತು, ಅದನ್ನೇ ರೀಸನ್ ಹೇಳ್ತಾ ಇದ್ರು. ಈಗ ಅದನ್ನು ಸರಿಪಡಿಸ್ಕೊಂಡು ತಾಂತ್ರಿಕ ದೋಷ ಕೂಡ ಆಗಲ್ದ ಹಾಗೆ ನೋಡಿಕೊಂಡು ಈ ಗವರ್ನರ್ಸ್ ಇರ್ತಾರೆ, ಅದನ್ನು ಸರಿಪಡಿಸ್ಲಿಕ್ಕೆ ಅದನ್ನೆಲ್ಲನೂ ಕೂಡ ನೋಡಿಕೊಂಡು ಈಗ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಕೆಲಸ ಸದ್ಯದಲ್ಲಿ ನಡೆಯುತ್ತೆ. ಸ್ಪೀಡಾಗಿ ಹಣ ಜಮಾ ಆದರೆ ಆಲ್ಮೋಸ್ಟ್ ಒಂದು ವಾರದಲ್ಲಿ 2 ಕಂತುಗಳನ್ನು ಕ್ಲಿಯರ್ ಮಾಡ್ತೇವೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಒಂದು 3-4 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಬರುತ್ತೆ. ಆದರೆ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮುಖಾಂತರ ಹಣವನ್ನು ಜಮಾ ಮಾಡಿದ್ದಾರೆ. ಸೊ ಜಮಾ ಆಗಿದನು ಕೂಡ ಕೆಲವೊಂದಿಷ್ಟು ಜಿಲ್ಲೆಯಲ್ಲಿರುವಂತಹ ಒಂದು ಫಲಾನುಭವಿಗಳಿಗೆ ನೀವು ಕೇಳ್ಬೋದು, ಈಗಾಗಲೇ ಜಮಾ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ ಬೇರೆ ಬೇರೆ ವಿಡಿಯೋಸ್ಗಳಲ್ಲಿ ಅಂತ. ಹೌದು ವೀಕ್ಷಕರೇ, ಜಮಾ ಆಗ್ತಾ ಇತ್ತು, ಆದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಬಹಳಷ್ಟು ಫಲಾನುಭವಿಗಳು ಅಂದರೆ ಸುಮಾರು ಒಂದು 5-10% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗೋದು ಬಾಕಿ ಇದೆ. ಸ್ಪೀಡಾಗಿ ಜಮಾ ಆಗಬೇಕಂದ್ರೆ ಇನ್ನು ಒಂದು 3-4 ದಿನಗಳ ನಂತರನೇ ಸ್ಪೀಡಾಗಿ ಜಮಾ ಆಗತ್ತೆ ಅನ್ನುವಂತಹ ಸೂಚನೆಯನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ.
ಬಿಡುಗಡೆ ಆದ ತಕ್ಷಣವೇ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಆಗಿ 2,000 ಪ್ಲಸ್ 2,000 4,000 ನಿಮಗೆ ಜಮಾ ಆಗುತ್ತೆ. 6,000 ಇಲ್ಲ, ಯಾಕಂದರೆ ಈಗ ನೋಡಿ ಜನವರಿ ತಿಂಗಳದು ಈಗ ಸದ್ಯದಲ್ಲಿ ಜಮಾ ಆಗೋದಿಲ್ಲ. ನವೆಂಬರ್ ಡಿಸೆಂಬರ್ ಎರಡೂ ಕೂಡಿಸಿ ನಿಮಗೆ ಬರ್ತದೆ. 2,000 ಇವತ್ತು ಜಮಾ ಆದರೆ ಇನ್ನೆರಡು ದಿನ ಬಿಟ್ಟು ಮತ್ತೆ 2,000 ಜಮಾ ಆಗುತ್ತೆ. ಆದರೆ ಜನವರಿ ತಿಂಗಳದು ಮಾರ್ಚ್ನಲ್ಲಿನೇ ಬರೋದು. ಆಲ್ಮೋಸ್ಟ್ ಫೆಬ್ರವರಿ ಕೂಡ ಮುಗಿಲಿಕ್ಕೆ ಬಂತು. ಮಾರ್ಚ್ನಲ್ಲಿ ಜನವರಿ ಫೆಬ್ರವರಿ ತಿಂಗಳ ಹಣ ಆ ಒಂದು ಮಾರ್ಚ್ ತಿಂಗಳಲ್ಲಿ ಜಮಾ ಆಗುತ್ತೆ ಅನ್ನುವಂತಹ ಸೂಚನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ನೋಡಿ, ಇಷ್ಟು ಅಪ್ಡೇಟು ಲೇಟೆಸ್ಟ್ ಆಗಿ ಬಂದಿತ್ತು. ಒಬ್ಬೊಬ್ಬರಿಗೆ ಜಮಾ ಆಗಿದೆ, ಜಮಾ ಆಗಿಲ್ಲ ಅಂತೇನಿಲ್ಲ. ಇನ್ನು ಬಹಳಷ್ಟು ಜನರಿಗೆ ಬರೋದಿದೆ, ಎಲ್ಲರಿಗೂ ಕೂಡ ಜಮಾ ಆಗಿದೆ ಅಂತೇನಿಲ್ಲ. ಓಕೆನಾ, ಇಷ್ಟು ನಿಮಗೆ ಅಪ್ಡೇಟ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.